ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆಯ ವಿಳಂಬ ಕೇವಲ ಹಣದ ಸಮಸ್ಯೆಯಲ್ಲ, ಇದು ಮಹಿಳೆಯರ ನಂಬಿಕೆಯ ಸಮಸ್ಯೆಯಾಗಿದೆ. ಸರ್ಕಾರ ಘೋಷಿಸಿದ ಗ್ಯಾರಂಟಿ ಎಂಬ ಕಾರಣಕ್ಕೆ ಅನೇಕ ಮಹಿಳೆಯರು ಈ ಹಣದ ಮೇಲೆ ತಮ್ಮ ತಿಂಗಳ ಯೋಜನೆಗಳನ್ನು ರೂಪಿಸಿಕೊಂಡಿದ್ದಾರೆ. ಮನೆ ಖರ್ಚು, ಮಕ್ಕಳ ವಿದ್ಯಾಭ್ಯಾಸ, ಔಷಧಿ ವೆಚ್ಚ, ಸಾಲದ ಕಂತುಗಳು ಎಲ್ಲವನ್ನೂ ಈ ಹಣದ ಮೇಲೆ ಅವಲಂಬಿಸಿಕೊಂಡಿರುವ ಮಹಿಳೆಯರಿಗೆ ಹಣ ಸಮಯಕ್ಕೆ ಸಿಗದಿರುವುದು ದೊಡ್ಡ ಆರ್ಥಿಕ ಮತ್ತು ಮಾನಸಿಕ ಹೊಡೆತವಾಗಿದೆ. ಗ್ರಾಮೀಣ ಪ್ರದೇಶಗಳಲ್ಲಿ ಅನೇಕ ಗೃಹಲಕ್ಷ್ಮಿಯರು ಈ ಹಣವನ್ನು ತಮ್ಮ ಸ್ವಂತ ಖಾತೆಯಲ್ಲಿ ಮೊದಲ ಬಾರಿಗೆ ಕಂಡಿದ್ದಾರೆ. ಮೊದಲ ಬಾರಿಗೆ ತಮ್ಮ ಹೆಸರಿನಲ್ಲಿ ಹಣ ಜಮೆಯಾಗುತ್ತಿದೆ ಎಂಬ ಸಂತೋಷದ ಜೊತೆಗೆ ಆ ಹಣದ ಮೇಲೆ ಒಂದು ಭದ್ರತೆಯ ಭಾವನೆ ಮೂಡಿತ್ತು. ಆದರೆ ಈಗ ತಿಂಗಳು ಹಣ ಬರದೇ ಇರುವುದರಿಂದ ಆ ಭದ್ರತೆಯ ಭಾವನೆ ಕುಸಿದಂತಾಗಿದೆ ಎಂದು ಮಹಿಳೆಯರು ಹೇಳುತ್ತಿದ್ದಾರೆ. ವೀಕ್ಷಕರೇ, ಸರ್ಕಾರದ ಗ್ಯಾರಂಟಿ ಯೋಜನೆ ಎಂದರೆ ಕೇವಲ ಹಣ ವರ್ಗಾವಣೆಯಲ್ಲ, ಅದು ಒಂದು ಭರವಸೆಯ ಒಪ್ಪಂದ. ಸರ್ಕಾರ ಮಾತು ಕೊಟ್ಟಿದೆ ಎಂದರೆ ಅದು ಸಮಯಕ್ಕೆ ಈಡೇರಬೇಕು ಎಂಬ ನಿರೀಕ್ಷೆ ಜನರಲ್ಲಿ ಇರುತ್ತದೆ. ಆದರೆ ಗೃಹಲಕ್ಷ್ಮಿ ಯೋಜನೆಯ ವಿಚಾರದಲ್ಲಿ ಕೊಟ್ಟ ಮಾತು, ನೀಡಿದ ದಿನಾಂಕಗಳು ಮರುಮರು ತಪ್ಪುತ್ತಿರುವುದು ಮಹಿಳೆಯರ ಆಕ್ರೋಶಕ್ಕೆ ಕಾರಣವಾಗಿದೆ. ಕೆಲವು ಮಹಿಳೆಯರು ಹೇಳುವಂತೆ, ಬ್ಯಾಂಕಿಗೆ ಹೋದರೆ ಬ್ಯಾಂಕ್ ಅಧಿಕಾರಿಗಳು ಸರ್ಕಾರದ ಹಣ ಇನ್ನೂ ಬಂದಿಲ್ಲ ಎನ್ನುತ್ತಾರೆ. ತಾಲೂಕು ಕಚೇರಿಗೆ ಹೋದರೆ ತಾಂತ್ರಿಕ ಸಮಸ್ಯೆ ಎಂದು ಹೇಳುತ್ತಾರೆ. ಇಲಾಖೆ ಕಚೇರಿಗೆ ಹೋದರೆ ಮೇಲಾಧಿಕಾರಿಗಳ ಸೂಚನೆ ಕಾಯುತ್ತಿದ್ದೇವೆ ಎಂಬ ಉತ್ತರ ಸಿಗುತ್ತದೆ. ಈ ಮಧ್ಯೆ ಮಹಿಳೆಯರು ಕಚೇರಿಯಿಂದ ಕಚೇರಿಗೆ ಅಲೆಯುವಂತಾಗಿದೆ. ವೀಕ್ಷಕರೇ, ವಿಶೇಷವಾಗಿ ಬಡ ಮತ್ತು ಮಧ್ಯಮ ವರ್ಗದ ಮಹಿಳೆಯರಿಗೆ ಈ ಸ್ಥಿತಿ ಹೆಚ್ಚು ನೋವುಂಟು ಮಾಡುತ್ತಿದೆ. ದಿನಗೂಲಿ ಕೆಲಸ ಮಾಡುವ ಮಹಿಳೆಯರು, ಮನೆ ಕೆಲಸ ಮಾಡಿ ಬದುಕುವವರು, ಸಣ್ಣ ವ್ಯಾಪಾರ ನಡೆಸುವವರು ಈ ಹಣವನ್ನು ತಿಂಗಳ ಅವಶ್ಯಕತೆಗೆ ಬಳಸುತ್ತಿದ್ದರು. ಹಣ ಬರದೇ ಇದ್ದಾಗ ಸಾಲ ಮಾಡುವುದು ಅಥವಾ ನೆರೆಯವರ ಬಳಿ ಕೈಚಾಚುವ ಪರಿಸ್ಥಿತಿ ನಿರ್ಮಾಣವಾಗುತ್ತಿದೆ ಎಂಬ ಅಳಲು ಕೇಳಿಬರುತ್ತಿದೆ. ರಾಜ್ಯದ ಕೆಲವು ಜಿಲ್ಲೆಗಳಲ್ಲಿ ಮಹಿಳೆಯರು ಗುಂಪುಗುಂಪಾಗಿ ಅಧಿಕಾರಿಗಳನ್ನು ಪ್ರಶ್ನಿಸಲು ಮುಂದಾಗಿರುವ ಘಟನೆಗಳು ವರದಿಯಾಗಿವೆ. ಕೊಡುವುದಾದರೆ ಎಲ್ಲರಿಗೂ ಒಂದೇ ರೀತಿಯಲ್ಲಿ ಕೊಡಿ, ಇಲ್ಲವೇ ಸ್ಪಷ್ಟವಾಗಿ ಹೇಳಿ ಎಂದು ಮಹಿಳೆಯರು ಆಗ್ರಹಿಸಿದ್ದಾರೆ. ಹಣ ಯಾವಾಗ ಬರುತ್ತದೆ ಎಂಬುದಕ್ಕೆ ಸ್ಪಷ್ಟ ಉತ್ತರ ಬೇಕು ಎಂಬುದು ಅವರ ಮುಖ್ಯ ಬೇಡಿಕೆ. ವೀಕ್ಷಕರೇ, ವಿರೋಧ ಪಕ್ಷಗಳು ಈ ವಿಷಯವನ್ನು ಸರ್ಕಾರದ ವಿರುದ್ಧ ದೊಡ್ಡ ಅಸ್ತ್ರವಾಗಿ ಬಳಸಿಕೊಂಡಿವೆ. ಚುನಾವಣೆ ಸಂದರ್ಭದಲ್ಲಿ ಗೃಹಲಕ್ಷ್ಮಿ ಯೋಜನೆಯನ್ನು ಸರ್ಕಾರದ ಪ್ರಮುಖ ಗ್ಯಾರಂಟಿಯಾಗಿ ಘೋಷಿಸಲಾಗಿತ್ತು. ಮಹಿಳೆಯರ ಮತದಾನದ ಮೇಲೆ ದೊಡ್ಡ ಪ್ರಭಾವ ಬೀರಿದ್ದ ಈ ಯೋಜನೆ ಇದೀಗ ಸರ್ಕಾರಕ್ಕೆ ತಲೆನೋವಾಗುತ್ತಿದೆ ಎಂದು ವಿರೋಧ ಪಕ್ಷಗಳು ಆರೋಪಿಸುತ್ತಿವೆ. ಬೆಳಗಾವಿ ಅಧಿವೇಶನದಲ್ಲಿ ಈ ವಿಚಾರ ಪ್ರಸ್ತಾಪವಾದಾಗ ವಿರೋಧ ಪಕ್ಷದ ನಾಯಕರು ಸರ್ಕಾರವನ್ನು ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡಿದ್ದರು. ಗೃಹಲಕ್ಷ್ಮಿ ಯೋಜನೆ ಜಾರಿಗೆ ತರುವ ಮೊದಲು ಹಣಕಾಸಿನ ಸಿದ್ಧತೆ ಮಾಡಿಕೊಳ್ಳಬೇಕಿತ್ತು. ಈಗ ಹಣ ಇಲ್ಲ ಎಂದು ಹೇಳುವುದು ಸರ್ಕಾರದ ವೈಫಲ್ಯ ಎಂದು ಅವರು ಟೀಕಿಸಿದ್ದರು. ಆದರೆ ಸರ್ಕಾರದ ವಲಯಗಳಿಂದ ಬಂದಿರುವ ಮಾಹಿತಿ ಪ್ರಕಾರ ಗೃಹಲಕ್ಷ್ಮಿ ಯೋಜನೆ ಸ್ಥಗಿತಗೊಂಡಿಲ್ಲ. ಹಣ ಬಿಡುಗಡೆಗೆ ಸಂಬಂಧಿಸಿದ ತಾಂತ್ರಿಕ ಮತ್ತು ಹಣಕಾಸು ಪ್ರಕ್ರಿಯೆಗಳು ನಡೆಯುತ್ತಿವೆ ಎಂದು ಅಧಿಕಾರಿಗಳು ಹೇಳುತ್ತಿದ್ದಾರೆ. ರಾಜ್ಯದ ಬಜೆಟ್ನಲ್ಲಿ ಈ ಯೋಜನೆಗೆ ಮೀಸಲಾದ ಹಣವನ್ನು ಹಂತಹಂತವಾಗಿ ಬಿಡುಗಡೆ ಮಾಡಲಾಗುತ್ತಿದೆ ಎಂಬ ಸ್ಪಷ್ಟೀಕರಣವೂ ನೀಡಲಾಗಿದೆ. ವೀಕ್ಷಕರೇ, ಆದರೆ ಈ ಎಲ್ಲ ವಿವರಣೆಗಳು ಸಾಮಾನ್ಯ ಮಹಿಳೆಯರಿಗೆ ತಕ್ಷಣದ ಪರಿಹಾರ ನೀಡುವುದಿಲ್ಲ. ಮಹಿಳೆಯರಿಗೆ ಬೇಕಾಗಿರುವುದು ಸ್ಪಷ್ಟ ದಿನಾಂಕ ಮತ್ತು ಹಣ ಜಮೆಯಾಗುವ ಭರವಸೆ. ಯಾವ ತಿಂಗಳ ಹಣ ಯಾವಾಗ ಬರುತ್ತದೆ ಎಂಬುದನ್ನು ಸರ್ಕಾರ ಅಧಿಕೃತವಾಗಿ ತಿಳಿಸಬೇಕು ಎಂಬುದು ಅವರ ಆಗ್ರಹವಾಗಿದೆ. ಈ ನಡುವೆ 181 ಸಹಾಯವಾಣಿ ಆರಂಭಿಸಿರುವುದು ಸರ್ಕಾರದ ಒಂದು ಪರಿಹಾರ ಕ್ರಮವಾಗಿ ಕಾಣಿಸುತ್ತಿದೆ. ಆದರೆ ಅನೇಕ ಮಹಿಳೆಯರು ಈಗಾಗಲೇ ಪ್ರಶ್ನಿಸುತ್ತಿದ್ದಾರೆ, ಕರೆ ಮಾಡಿದರೆ ಉತ್ತರ ಸಿಗುತ್ತದೆಯೇ ಅಥವಾ ಕೇವಲ ಮಾಹಿತಿ ಪಡೆದು ಮತ್ತೆ ಕಾಯಲು ಹೇಳುತ್ತಾರೆಯೇ ಎಂಬ ಅನುಮಾನ ಮಹಿಳೆಯರಲ್ಲಿದೆ. ವೀಕ್ಷಕರೇ, ಸಹಾಯವಾಣಿ ಯಶಸ್ವಿಯಾಗಬೇಕಾದರೆ ಅದಕ್ಕೆ ಸಮರ್ಪಕ ಸಿಬ್ಬಂದಿ, ಸ್ಪಷ್ಟ ಮಾಹಿತಿ ಮತ್ತು ತ್ವರಿತ ಪರಿಹಾರ ವ್ಯವಸ್ಥೆ ಅಗತ್ಯ. ಕೇವಲ ಕರೆ ಸ್ವೀಕರಿಸುವುದರಿಂದ ಸಮಸ್ಯೆ ಪರಿಹಾರವಾಗುವುದಿಲ್ಲ. ಕರೆ ಮಾಡಿದ ಮಹಿಳೆಗೆ ಸ್ಪಷ್ಟ ಉತ್ತರ ಸಿಗಬೇಕು. ಹಣ ಬರದೇ ಇರುವ ಕಾರಣ ಏನು, ಯಾವ ದಿನಕ್ಕೆ ಹಣ ಜಮೆಯಾಗಬಹುದು ಎಂಬ ಮಾಹಿತಿ ನೀಡಬೇಕು. ಇಲ್ಲವಾದರೆ ಸಹಾಯವಾಣಿಯ ಮೇಲಿನ ನಂಬಿಕೆಯೂ ಕುಸಿಯುವ ಅಪಾಯ ಇದೆ. ಮಹಿಳಾ ಸಂಘಟನೆಗಳು ಕೂಡ ಈ ವಿಷಯದಲ್ಲಿ ಸರ್ಕಾರಕ್ಕೆ ಎಚ್ಚರಿಕೆ ನೀಡುತ್ತಿವೆ. ಗೃಹಲಕ್ಷ್ಮಿ ಯೋಜನೆ ಮಹಿಳೆಯರ ಆತ್ಮಗೌರವಕ್ಕೆ ಸಂಬಂಧಿಸಿದ ಯೋಜನೆ. ಅದನ್ನು ವಿಳಂಬಗೊಳಿಸುವುದು ಅಥವಾ ಗೊಂದಲದಲ್ಲಿಡುವುದು ಸರಿಯಲ್ಲ ಎಂದು ಅವರು ಅಭಿಪ್ರಾಯಪಟ್ಟಿದ್ದಾರೆ. ಸರ್ಕಾರ ತಕ್ಷಣವೇ ಬಾಕಿ ಕಂತುಗಳ ಬಿಡುಗಡೆಗೆ ಸ್ಪಷ್ಟ ವೇಳಾಪಟ್ಟಿ ಘೋಷಿಸಬೇಕು ಎಂಬುದು ಅವರ ಒತ್ತಾಯವಾಗಿದೆ. ವೀಕ್ಷಕರೇ,
ಕೆಲವು ಜಿಲ್ಲೆಗಳಲ್ಲಿ ಮಹಿಳೆಯರು ಸ್ವಯಂಪ್ರೇರಿತವಾಗಿ ಪಟ್ಟಣ ಪಂಚಾಯಿತಿ, ಗ್ರಾಮ ಪಂಚಾಯಿತಿ ಕಚೇರಿಗಳ ಮುಂದೆ ಪ್ರಶ್ನೆ ಕೇಳಲು ಆರಂಭಿಸಿದ್ದಾರೆ. ನಾವು ರಾಜಕೀಯದ ಬಗ್ಗೆ ಮಾತನಾಡುವುದಿಲ್ಲ, ನಮಗೆ ಬೇಕಾಗಿರುವುದು ನಮ್ಮ ಹಣ ಎಂದು ಮಹಿಳೆಯರು ಹೇಳುತ್ತಿದ್ದಾರೆ. ಇದು ಮಹಿಳೆಯರ ಸಹನೆಯ ಅಂತಿಮ ಹಂತವನ್ನೇ ತೋರಿಸುತ್ತದೆ. ಸರ್ಕಾರದ ಮಟ್ಟದಲ್ಲಿ ಈ ವಿಷಯದ ಬಗ್ಗೆ ಉನ್ನತ ಮಟ್ಟದ ಸಭೆಗಳು ನಡೆಯುತ್ತಿವೆ ಎಂಬ ಮಾಹಿತಿಯೂ ಲಭ್ಯವಾಗಿದೆ. ಹಣಕಾಸು ಇಲಾಖೆ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಹಾಗೂ ಬ್ಯಾಂಕುಗಳ ನಡುವೆ ಸಮನ್ವಯ ಸಾಧಿಸಲು ಪ್ರಯತ್ನ ನಡೆಯುತ್ತಿದೆ ಎಂದು ಹೇಳಲಾಗುತ್ತಿದೆ. ಆದರೆ ಸಭೆಗಳ ಫಲಿತಾಂಶ ಜನರಿಗೆ ಹಣದ ರೂಪದಲ್ಲಿ ತಲುಪಿದಾಗ ಮಾತ್ರ ಆ ಪ್ರಯತ್ನಕ್ಕೆ ಅರ್ಥ ಬರುತ್ತದೆ. ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆ ರಾಜ್ಯದ ಲಕ್ಷಾಂತರ ಮಹಿಳೆಯರಿಗೆ ಕೇವಲ ಯೋಜನೆಯಲ್ಲ, ಅದು ಒಂದು ನಿರೀಕ್ಷೆ. ಆ ನಿರೀಕ್ಷೆ ಉಳಿಯಬೇಕಾದರೆ ಸರ್ಕಾರ ತಕ್ಷಣವೇ ಸ್ಪಷ್ಟ ಕ್ರಮ ಕೈಗೊಳ್ಳಬೇಕು. ಇಲ್ಲವಾದರೆ ಈ ಯೋಜನೆ ಸರ್ಕಾರದ ದೊಡ್ಡ ಸಾಧನೆಯಾಗಿ ಉಳಿಯದೆ ದೊಡ್ಡ ವಿವಾದವಾಗಿ ಪರಿವರ್ತನೆಯಾಗುವ ಸಾಧ್ಯತೆ ಇದೆ. ಮುಂದಿನ ಕೆಲ ದಿನಗಳಲ್ಲಿ ಸರ್ಕಾರ ಬಾಕಿ ಕಂತುಗಳನ್ನು ಒಟ್ಟಿಗೆ ಬಿಡುಗಡೆ ಮಾಡುತ್ತದೆಯೋ ಅಥವಾ ಹಂತ-ಹಂತವಾಗಿ ಹಣ ಜಮೆ ಮಾಡುತ್ತದೆಯೋ ಎಂಬುದನ್ನು ಕಾದು ನೋಡಬೇಕಾಗಿದೆ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮತ್ತೆ ಯಾವ ದಿನಾಂಕ ನೀಡುತ್ತಾರೆ, ಆ ದಿನಾಂಕ ಈಡೇರುತ್ತದೆಯೇ ಎಂಬುದರ ಮೇಲೆಯೂ ಎಲ್ಲರ ಗಮನ ಕೇಂದ್ರೀಕೃತವಾಗಿದೆ. ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಿಸಿದ ಈ ಬೆಳವಣಿಗೆಗಳು ರಾಜ್ಯದ ರಾಜಕೀಯದಲ್ಲೂ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಮಹಿಳೆಯರ ವಿಶ್ವಾಸ ಸರ್ಕಾರದ ಮೇಲೆ ಉಳಿಯುತ್ತದೆಯೋ ಅಥವಾ ಅಸಮಾಧಾನ ಮತ್ತಷ್ಟು ಹೆಚ್ಚಾಗುತ್ತದೆಯೋ ಎಂಬುದನ್ನು ಮುಂದಿನ ದಿನಗಳು ನಿರ್ಧರಿಸಲಿವೆ. ಈ ಮಹತ್ವದ ವಿಷಯಕ್ಕೆ ಸಂಬಂಧಿಸಿದ ಪ್ರತಿಯೊಂದು ಅಧಿಕೃತ ಘೋಷಣೆ, ಹಣ ಬಿಡುಗಡೆ ಕುರಿತ ಮಾಹಿತಿ, ಸಹಾಯವಾಣಿ ಕಾರ್ಯಾಚರಣೆ ಹಾಗೂ ಮಹಿಳೆಯರ ಪ್ರತಿಕ್ರಿಯೆಗಳನ್ನು ನಾವು ನಿಮಗೆ ನಿರಂತರವಾಗಿ ತಲುಪಿಸುತ್ತೇವೆ. ಮಹಿಳೆಯರ ಬದುಕಿಗೆ ನೇರವಾಗಿ ಸಂಬಂಧಿಸಿದ ಈ ಗಂಭೀರ ವಿಷಯದಲ್ಲಿ ಯಾವುದೇ ಸಣ್ಣ ಮಾಹಿತಿ ಕೂಡ ತಪ್ಪಿಸಿಕೊಳ್ಳದಂತೆ ನ್ಯೂಸ್ ಫಾರ್ ಕರ್ನಾಟಕ ಸದಾ ನಿಮ್ಮೊಂದಿಗೆ ಇರುತ್ತದೆ. ಮುಂದಿನ ಅಪ್ಡೇಟ್ವರೆಗೆ ಈ ವಿಷಯದ ಕುರಿತು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ.